ಸಾಮಾಜಿಕ ಕಾರ್ಯಕರ್ತ ವಿಜಯ್ ಡೆನ್ನಿಸ್ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. ಬಿಟ್ಕಾಯಿನ್ ವಿಚಾರವಾಗಿ ಇಡಿಗೆ ದೂರನ್ನ ಕೊಟ್ಟಿದ್ದೆ, ಈಗ ನಲಪಾಡ್ ಹಾಗೂ ಶ್ರೀಕಿ ಮನೆ ಮೇಲೆ ಇಡಿ ದಾಳಿಯಾಗಿದೆ ಅಂತ ಸಾಮಾಜಿಕ ಕಾರ್ಯಕರ್ತ ವಿಜಯ್ ಡೆನ್ನಿಸ್ ಹೇಳಿಕೆ ಕೊಟ್ಟಿರೋದು. 2025 ನವೆಂಬರ್ನಲ್ಲಿ ಈ ಬಗ್ಗೆ ನಾನು ದೂರು ಕೊಟ್ಟಿದ್ದೆ. ಈ ಹಿಂದೆ ಬೆಂಗಳೂರು ಠಾಣಾ ವ್ಯಾಪ್ತಿಯಲ್ಲಿ ದೂರು ದಾಖಲಾಗಿತ್ತು. ಸರಿಯಾಗಿ ತನಿಖೆ ಆಗದ್ದಕ್ಕೆ ಇಡಿಗೆ ದೂರನ್ನ ಕೊಟ್ಟಿದ್ದೀನಿ ಅಂತ ವಿಜಯ್ ಡೆನ್ನಿಸ್ ಹೇಳಿಕೆ ಕೊಟ್ಟಿದ್ದಾರೆ. 2025 ನವೆಂಬರ್ನಲ್ಲೇ ಈ ಬಗ್ಗೆ ನಾನು ದೂರನ್ನ ಕೊಟ್ಟಿದ್ದೆ, ಈಗ ನಲಪಾಡ್ ಹಾಗೂ ಶ್ರೀಕಿ ಮನೆ ಮೇಲೆ ಇಡಿ ದಾಳಿಯಾಗಿದೆ ಅಂತ ಸಾಮಾಜಿಕ ಕಾರ್ಯಕರ್ತ ವಿಜಯ್ ಡೆನ್ನಿಸ್ ಹೇಳಿಕೆ ನೀಡಿದ್ದಾರೆ. ಇವತ್ತು ನಾನು ನ್ಯೂಸಲ್ಲಿ ನೋಡಿದೆ ನಾನು. ಸೊ ನಲ್ಪಾಡ್ ಮನೆ ಮೇಲೆ ರೈಡ್ ಆಗಿದೆ ಅಂದ್ಬಿಟ್ಟು, ಸೊ ನಾನು ಕೊಟ್ಟಿರೋ ಕಂಪ್ಲೇಂಟಿಂದನೇ ಆಗಿರ್ಬೋದು ಅಂತ ನನಗೆ ಇದಾಗ್ತದೆ. ಇ ಡಿ ಅವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ. ಅವರು ಇ ಡಿ ಬಂದುಬಿಟ್ಟು ಯಾರು ಎಂಪ್ಲಾಯಿ ಇದ್ರಲ್ವ, ಡ್ರೈವರು ಮತ್ತು ಇನ್ನೊಬ್ಬ, ಅವರಿಬ್ಬರಿಗೂ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕಾಪೀಸ್ ಎಲ್ಲ ನಾನು ಅವ್ರಿಗೆ ಪ್ರತಿಯೊಂದೂ ಅಲ್ಲಿಂದ ಏನು ಕನ್ವೆಕ್ಷನ್ ಆಗುತ್ತೆ ಪ್ರತಿಯೊಂದು ನನಗೆ ಇಮಿಡಿಯೇಟ್ ನನಗೆ ಫೀಡ್ಬ್ಯಾಕ್ ಕೊಡ್ತಾಯಿದ್ರು. ಹಿಂಗೆ ಆಗ್ತಾಯಿತ್ತು, ಹಿಂಗೆ ಫೋನ್ ಬಂತು, ಇವ್ರು ಫೋನ್ ಮಾಡಿದರು, ಮತ್ತು ಅವ್ರ ಕೋರ್ಟ್ಗೆ ಬಂದುಬಿಟ್ಟು ಸೈನ್ ಮಾಡಬೇಕಂತ ಹೇಳಿದ್ರು ಡಿಪಾರ್ಟ್ಮೆಂಟಿಂದ ಅಂತ ಎಲ್ಲ ಹೇಳ್ತಾಯಿದ್ರು. ಆಮೇಲೆ ಬಂದುಬಿಟ್ಟು ನಾನು ಎ ಸಿ ಬಂದುಬಿಟ್ಟು ನನ್ನ ಹತ್ರ ಎವಿಡೆನ್ಸ್ ಇದೆ, ಎವಿಡೆನ್ಸ್ ಕೊಡ್ತೀನಿ ಅಂತ ಹೇಳಿದರು. ಸೊ ಆ ಎವಿಡೆನ್ಸ್ನ ಬಂದುಬಿಟ್ಟು ಅವರು ನಾನು ಯಾವಾಗ ಅವ್ರನ್ನ ಜಾಸ್ತಿ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆವಾಗಿಂದ ಅವ್ರಿಗೆ ಕೆಲಸಕ್ಕೆ ಪ್ರಾಬ್ಲಮ್ ಟಾರ್ಗೆಟ್ ಮಾಡ್ತಾರೆ ಅಂದ್ಬಿಟ್ಟು ಅವರು ಸ್ವಲ್ಪ ಬ್ಯಾಕ್ಔಟ್ ಆಗಿಬಿಟ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.